ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ತುಳಸಿ ಗಿಡದ ಮುಂದೆ ದೀಪ ಹಚ್ಚಿದ್ರೆ ಸಿಗೋ ಫಲ ಎಂಥದ್ದು ಗೊತ್ತಾ? ಅಚ್ಚರಿ ಪಡ್ತೀರಾ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ವೈಕುಂಠದಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷೆಯಿಂದ ವೈಭೋಗ ಹೇಗೆ ತುಂಬಿಕೊಂಡಿದೆಯೋ ಹಾಗೇನೆ ಅಲ್ಲೇನಾದರೂ ಪವಿತ್ರತೆ ಆವರಿಸ್ಕೊಂಡಿದ್ದೆ ಅಂತಂದ್ರೆ ಅದಕ್ಕೆ ಕಾರಣ ತುಳಸಿಯ ಕೃಪೆ. ವಿಷ್ಣುವಿನ ಪ್ರೀತಿಗೆ ಪಾತ್ರವಾಗಿರೋ ಈ ಗಿಡ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ನಕಾರಾತ್ಮಕ ಶಕ್ತಿ ಸುಳಿಯೋದೇ ಇಲ್ವಂತೆ. ಇದೇ ಕಾರಣಕ್ಕೆ ಮನೆ ಮುಂದೆ ತುಳಸಿ ಗಿಡ ಇಟ್ಟು ನೀರು ಹಾಕಿ ಪೂಜೆ ಮಾಡ್ತಾರೆ. ಅದೇ ರೀತಿ ಪ್ರತಿದಿನ ಸಂಧ್ಯಾಕಾಲದಲ್ಲಿ ಈ ಗಿಡದ ಮುಂದೆ ದೀಪವನ್ನ ಹಚ್ಚಿದ್ರೆ ನಿಮ್ಮ ಎಲ್ಲ ಪಾಪಗಳು ಒಂದೊಂದಾಗಿ ದೂರ ಆಗ್ತಾ ಹೋಗುತ್ತಂತೆ. ಅಲ್ಲದೆ ಮನುಷ್ಯ ಸತ್ತಾಗ ಆತನ ಬಾಯಲ್ಲಿ ತುಳಸಿ ಎಲೆಯನ್ನ ಇಟ್ರೆ ಶ್ರೇಷ್ಠ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮದಾ? ಇದೇ ಪ್ರಶ್ನೆಗಳಿಗೆ ಉತ್ತರ ಸತ್ಯಭಾಮಳಿಗೂ ಬೇಕಿತ್ತು. ಆಗ ಭಗವಾನ್ ಶ್ರೀಕೃಷ್ಣನ ಬಳಿ ಹೋಗ್ತಾಳೆ. ಸತ್ಯಭಾಮಳ ಪ್ರಶ್ನೆಗಳನ್ನ ಕೇಳಿ ಮುಗುಳ್ನಕ್ಕೂ ಆ ಪ್ರಶ್ನೆಗಳಿಗೆ ಉತ್ತರನ ಒಂದು ಕಥೆಯ ಮೂಲಕ ಕೊಡ್ತಾನೆ. ಆ ಕಥೆ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ತುಳಸಿ ಗಿಡದ ಮಹತ್ವ ತಿಳಿದುಕೊಳ್ಳೋದಕ್ಕೆ ಸತ್ಯಭಾಮ ಶ್ರೀಕೃಷ್ಣ ಹೇಳಲು ಹೊರಟ ಕಥೆಯನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳೋದಕ್ಕೆ ಆರಂಭಿಸ್ತಾಳೆ. ದಕ್ಷಿಣದ ದಿಕ್ಕಿನಲ್ಲಿ ತುಂಗಭದ್ರೆ ಅನ್ನೋ ನದಿ ಮೈತುಂಬಿಕೊಂಡು ಹರಿತಾ ಇರುತ್ತೆ. ಅದೇ ನದಿಯ ದಡದಲ್ಲಿ ಹರಿಹರ ಅನ್ನೋ ಪುಟ್ಟ ಊರು. ಆ ಊರಿನಲ್ಲಿದ್ದ ಓರ್ವ ಬಡ ಬ್ರಾಹ್ಮಣ. ಆತನ ಹೆಸರು ಹರಿದೀಕ್ಷಿತ. ಈತ ಬಡವನಾದ್ರೂ ಮಹಾನ್ ವಿದ್ವಾನ. ಸಮಸ್ತ ಶಾಸ್ತ್ರಗಳನ್ನೂ ಓದಿದ್ರೂ ಸೌಮ್ಯವಾಗಿ ನಡೆದುಕೊಳ್ಳುವಂತಹ ಸ್ವಭಾವ ಈತನದ್ದು. ಇಂತಹ ಗುಣವಂತನಿಗೆ ದುರಹಂಕಾರಿ, ಸ್ವಾರ್ಥಿ, ಕ್ರೂರಿ, ಕಪಟಿಯಾಗಿರೋ ಪತ್ನಿ ಇರ್ತಾಳೆ. ಆಕೆಯ ಹೆಸರು ದುರಾಚಾರೆ. ಇದು ಆಕೆಯ ಸ್ವಭಾವಕ್ಕೆ ತಕ್ಕ ಹೆಸರಾಗಿತ್ತು. ಒಂದೇ ಒಂದು ದಿನ ಗಂಡನಿಗಾಗಿ ಅಡುಗೆಯನ್ನೂ ಮಾಡದ ಆಕೆ ಸದಾ ಆತನನ್ನ ಹಂಗಿಸೋದು, ಬೈಯೋದು, ಆತನ ಬಡತನ, ವಿದ್ಯೆಯನ್ನ ಆಡ್ಕೊಳ್ಳೋದು ಮಾಡ್ತಿರ್ತಾಳೆ. ಇಷ್ಟೇ ಆಗಿದ್ರೇನೋ ಪರವಾಗಿರ್ತಿರ್ಲಿಲ್ಲ. ಆಕೆಗೆ ಇನ್ನಷ್ಟು ಕೆಟ್ಟ ಕೆಟ್ಟ ಅಭ್ಯಾಸಗಳಿದ್ವು. ಗಂಡನ ಜೊತೆ ಒಂದೇ ಒಂದು ರಾತ್ರಿಯೂ ಮಲಗದ ಈಕೆ ತನ್ನ ಕಾಮತೃಷೆಯನ್ನ ತೀರಿಸಿಕೊಳ್ಳೋದಕ್ಕೆ ಪರಪುರುಷರನ್ನ ಹುಡ್ಕೊಂಡು ಹೋಗಿ ಸಂಭೋಗ ಮಾಡಿ ತೃಪ್ತಳಾಗ್ತಾ ಇದ್ಲು. ಬ್ರಾಹ್ಮಣ ಹರಿದೀಕ್ಷಿತನಿಗೆ ಹೆಂಡತಿಯ ಈ ಸ್ವಭಾವ ಕಿಂಚಿತ್ತೂ ಇಷ್ಟವಾಗಿರಲಿಲ್ಲ. ಈತ ಆಕೆಗೆ ತಿಳಿಸಿ ಹೇಳ್ದ, ಪರಪುರುಷರ ಸಂಗ ಒಳ್ಳೆದಲ್ಲ. ಇದರಿಂದ ನೀನು ಪಾಪದ ಭಾಗಿಯಾಗ್ತೀಯ, ನೀನು ನರಕಕ್ಕೆ ಹೋಗ್ತೀಯ ಅಂತ ಆಕೆಗೆ ಹೇಳ್ತಾನೆ. ಆಕೆ ಮಾತ್ರ ವಿತಂಡವಾದ ಮಾಡಿ ಆತನ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಒಂದು ದಿನ ಹೀಗೇನೆ ಗಲಾಟೆಯಾಗಿ ಗಂಡನನ್ನೇ ತೊರೆದು ಮತ್ತೆ ಕಾಮದಾಹ ತಣಿಸಿಕೊಳ್ಳೋದಕ್ಕೆ ಪರಪುರುಷನನ್ನ ಹುಡುಕೊಂಡು ಹೋಗ್ತಾಳೆ. ಹಾಗೆ ಹೋಗ್ತಾ ಹೋಗ್ತಾ ತನಗೆ ಯಾರಾದ್ರೂ ಸುಂದರ ಕಟುಮಸ್ತಾದ ಪುರುಷ ಸಿಗ್ಬಾರ್ದೆ, ಈ ಕಾಮದ ಅಗ್ನಿ ನನ್ನನ್ನ ಸುಟ್ಟು ಹಾಕ್ತಾ ಇದೆ ಅಂತ ಜೋರಾಗಿ ಹೇಳ್ಕೊಳ್ತಾ ಕಾಡೊಂದರೊಳಗೆ ಹೋಗ್ಬಿಡ್ತಾಳೆ. ಅಲ್ಲೇ ಇದ್ದ ಹುಲಿಗೆ ಆಕೆಯ ಮಾತಿನಿಂದ ನಿದ್ರಾಭಂಗವಾಗುತ್ತೆ. ಆ ಹುಲಿಯ ಹೆಸರು ಧ್ವಂಸಕ. ಹುಲಿ ಧ್ವಂಸಕ ಶಾಪಗ್ರಸ್ತ ಆಗಿರೋ ಹುಲಿಯಾಗಿರುತ್ತೆ. ದುಷ್ಟರನ್ನ, ನೀಚರನ್ನ ಬಲಿ ತೆಗೆದುಕೊಳ್ಳೋದೇ ಅದರ ಮುಖ್ಯ ಗುರಿಯಾಗಿತ್ತು. ಈಗ ದುರಾಚಾರೆ ಆ ಹುಲಿಯ ಮುಂದೆ ನಿಂತಿರ್ತಾಳೆ. ಈಗ ಆಕೆಯನ್ನ ಧ್ವಂಸಕ ಸುಮ್ಮನೆ ಬಿಡೋ ಮಾತೇ ಇರಲಿಲ್ಲ. ಆಕೆ ಎಷ್ಟು ಅಂಗಲಾಚಿದ್ರೂ ಧ್ವಂಸಕ ತಾನು ಶಾಪದಿಂದ ಮುಕ್ತನಾಗಬೇಕು ಅಂತಂದ್ರೆ ನಿನ್ನಂತಹ ಕಪಟಿಗಳನ್ನ ಕೊಲ್ಲಲೇಬೇಕು ಅಂತ ಒಮ್ಮೆಲೆ ಹಾರಿ ಆಕೆಯನ್ನ ಬಲಿ ತಗೊಂಡ್ಬಿಡತ್ತೆ. ಆಕೆಯ ಆತ್ಮ ದೇಹವನ್ನ ತ್ಯಜಿಸಿದ ಮೇಲೆ ಆಕೆಯ ಆತ್ಮಕ್ಕೆ ಹಗ್ಗದ ಕುಣಿಕೆಯನ್ನ ಹಾಕಿ ಯಮಕಿಂಕರರು ಯಮಲೋಕಕ್ಕೆ ಎಳೆದುಕೊಂಡು ಹೋಗ್ತಾರೆ. ಅಲ್ಲಿ ದುರಾಚಾರ ಮಾಡಿದ ಪಾಪಕಾಂಡಗಳನ್ನ ನೋಡಿ ಯಮ, ಚಿತ್ರಗುಪ್ತ ಇಬ್ಬರು ದಂಗಾಗಿ ಹೋಗ್ತಾರೆ. ಇಬ್ಬರೂ ಆಕೆಯನ್ನ ನೇರವಾಗಿ ರೌರವ ನರಕಕ್ಕೆ ಕಳುಹಿಸಿ ಕೊತಕೊತನೇ ಕೊದಿತಾ ಇದ್ದ ಬೆಂಕಿಗೆ ಹಾಕುವ ಶಿಕ್ಷೆಯನ್ನ ಕೊಡ್ತಾರೆ. ಎಷ್ಟೋ ವರ್ಷಗಳ ಕಾಲ ಯಮಲೋಕದಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಮತ್ತೊಂದು ಮಾನವ ಜನ್ಮ ಪಡಿತಾಳೆ. ಈಗ ಆಕೆಯ ಹೆಸರು ಚಾಂಡಾಲಿನಿಯಾಗಿರುತ್ತೆ. ಈ ಜನ್ಮದಲ್ಲೂ ಹಿಂದಿನ ಜನ್ಮದ್ದೇ ಚಾಳಿಯನ್ನೇ ಮುಂದುವರಿಸ್ತಾ ಇರ್ತಾಳೆ.
ಇದರ ಪರಿಣಾಮ ಆಕೆಗೆ ಬದುಕಿರುವಾಗಲೇ ನರಕದ ನೋವನ್ನ ತೋರಿಸೋ ಚರ್ಮದ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಕುಷ್ಠರೋಗದಿಂದಾಗಿ ಆಕೆ ಪ್ರತಿನಿತ್ಯ ನೋವನ್ನ ಅನುಭವಿಸೋ ಹಾಗಾಗುತ್ತೆ. ಒಂದು ದಿನ ಆಕೆ ಸ್ನಾನಕ್ಕೆ ಅಂತ ಕಷ್ಟಪಟ್ಟು ನದಿಯ ದಡದ ಬಳಿಗೆ ಹೋಗ್ತಾಳೆ. ಅಲ್ಲೇ ಇದ್ದ ಆಶ್ರಮದ ಗುಡಿಸಲ ಮುಂದೆ ಮಹಿಳೆಯರು ಗಿಡಕ್ಕೆ ನೀರು ಹಾಕೋದು, ಪೂಜೆ ಮಾಡೋದನ್ನ ನೋಡ್ತಾಳೆ. ಅಲ್ಲೇ ಕುಳಿತಿದ್ದ ಸಾಧು ಮಹಾರಾಜರ ಬಳಿ ಹೋಗಿ ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಅವರು, ಇದು ತುಳಸಿ ಗಿಡ, ಇದಕ್ಕೆ ನೀರು ಹಾಕಿ ಪೂಜೆ ಮಾಡಿದ್ರೆ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೇನೆ ಸಂಜೆ ಈ ಗಿಡದ ಬಳಿ ದೀಪ ಹಚ್ಚಿದ್ರೆ ಸಕಲ ಪಾಪಗಳಿಂದಲೂ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಕೆ, ನನ್ನಂಥ ಪಾಪಿಗೂ ಮುಕ್ತಿ ಸಿಗುತ್ತಾ ಅಂತ ತನ್ನ ಬಗ್ಗೆ ಹೇಳ್ತಾಳೆ. ಆಗ ಆ ಪೂಜ್ಯರು ಖಂಡಿತವಾಗಿಯೂ ಅಂತ ಹೇಳಿ ಕಳಿಸ್ತಾರೆ. ಆ ದಿನದಿಂದಲೂ ಆಕೆ ಪ್ರತಿನಿತ್ಯವೂ ತುಳಸಿ ಗಿಡಕ್ಕೆ ಪೂಜೆ ಮಾಡೋದು, ಸಂಜೆ ಆದ ಮೇಲೆ ದೀಪವನ್ನ ಹಚ್ಚೋದು ಮಾಡ್ತಾಳೆ. ಒಂದು ದಿನ ಹೀಗೆ ಪೂಜೆ ಮಾಡುವಾಗ ಹೃದಯಾಘಾತ ಆಗಿ ಅಲ್ಲೇ ಕೊನೆಯುಸಿರೆಳೆದು ಬಿಡ್ತಾಳೆ. ಆಗ ಮತ್ತೆ ಯಮಲೋಕದಿಂದ ಯಮಕಿಂಕರರು ಆಕೆಯ ಆತ್ಮವನ್ನ ಎಳ್ಕೊಂಡು ಹೋಗೋದಕ್ಕೆ ಧರೆಗೆ ಬರ್ತಾರೆ. ಅದೇ ಸಮಯದಲ್ಲಿ ಭಗವಾನ್ ವಿಷ್ಣುವಿನ ದೇವದೂತರು ಕೂಡ ಬರ್ತಾರೆ. ಅವರು ಯಮಕಿಂಕರರನ್ನ ನಿಲ್ಲಿಸಿ ಆಕೆಯನ್ನ ತಮ್ಮ ಜೊತೆಗೆ ಕಳುಹಿಸಿಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಯಮಕಿಂಕರರು, ಈಕೆ ಮಾಡಿರೋ ಪಾಪಗಳು ಅಷ್ಟಿಷ್ಟಲ್ಲ, ಅದಕ್ಕೆ ನಮ್ಮ ಪ್ರಭುಗಳು ಈಕೆಯನ್ನ ಕರೆದುಕೊಂಡು ಬರೋದಕ್ಕೆ ಹೇಳಿರೋದು ಅಂತ ಹೇಳ್ತಾರೆ. ಅದಕ್ಕೆ ದೇವದೂತರು, ಹೌದು, ಈಕೆ ಪಾಪವನ್ನೇ ಮಾಡಿದ್ದಾಳೆ, ಆದರೆ ತುಳಸಿ ಪೂಜೆಯನ್ನ ಮಾಡಿ ಸಂಧ್ಯಾಕಾಲದಲ್ಲಿ ದೀಪವನ್ನ ಹಚ್ಚೋದ್ರಿಂದ ಈಕೆ ತನ್ನ ಪಾಪದಿಂದ ಮುಕ್ತಿಯಾಗಿದ್ದಾಳೆ ಅಂತ ಹೇಳಿ ಆಕೆಯನ್ನ ಕರ್ಕೊಂಡು ಹೋಗ್ತಾರೆ. ಆಗ ಶ್ರೀಕೃಷ್ಣ ಸತ್ಯಭಾಮಳನ್ನ ನೋಡಿ, ಈಗ ಗೊತ್ತಾಯ್ತಾ ತುಳಸಿ ಗಿಡದ ಮಹತ್ವ ಏನು ಅಂತ ಕೇಳ್ತಾರೆ. ಆಗ ಸತ್ಯಭಾಮ ಅರ್ಥ ಆಯ್ತು ಅಂತ ತಲೆ ಆಡಿಸ್ತಾಳೆ. ಆಗ ಶ್ರೀಕೃಷ್ಣ, ಪ್ರತಿನಿತ್ಯ ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದ್ರಿಂದ ಹಿಂದಿನ ಜನ್ಮದ ಪಾಪಕರ್ಮಗಳೆಲ್ಲ ಮುಕ್ತವಾಗಿ ಬಿಡತ್ತೆ ನಿಜ, ಆದರೆ ಜೊತೆಗೆ ಈ ವಿಷ್ಣು ಮಂತ್ರವನ್ನು ತಪ್ಪದೇ ಹೇಳಬೇಕು ಅಂತ ಹೇಳ್ತಾನೆ. ಆ ಮಂತ್ರ, ಓಂ ತುಳಸಿ ದೇವೈಚ್ಛ ವಿದ್ಮಹೇ ವಿಷ್ಣು ಪ್ರಿಯಾಯೈಚ್ಛ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಹಾಗೆಯೇ ಯಾರಾದ್ರೂ ಸತ್ತಾಗ ತುಳಸಿ ಗಿಡದ ಎಲೆ ಬಾಯಲ್ಲಿ ಹಾಕೋದ್ರ ಅರ್ಥ ಏನು ಅನ್ನೋದ್ರ ಅರ್ಥವನ್ನು ಶ್ರೀಕೃಷ್ಣ ಸತ್ಯಭಾಮಳಿಗೆ ಹೇಳ್ತಾನೆ. ಹಾಗೆ ಬಾಯಲ್ಲಿ ತುಳಸಿ ಎಲೆ ಹಾಕಿದ್ರೆ ಆ ವ್ಯಕ್ತಿಯ ಆ ಜನ್ಮದ ಪಾಪಗಳೆಲ್ಲ ಅಲ್ಲೇ ಕೊನೆಗೊಂಡು ಮುಕ್ತಿ ಪಡೆದುಕೊಳ್ಳಲಿ ಅನ್ನೋ ಅರ್ಥವಾಗಿದೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.